ಹಾಯ್ ಫ್ರೆಂಡ್ಸ್, ನಾನಿವತ್ತು ಕಷಾಯ ಮಾಡ್ತಾಯಿದ್ದೀನಿ. ಮಕ್ಕಳು ತುಂಬ ಅಂದರೆ ತುಂಬ ಕೆಮ್ತಾ ಇರ್ತಾರೆ. ಎಷ್ಟು ಸಿರಪ್ ಹಾಕಿದ್ರೂ ಕಡಿಮೆನೇ ಆಗ್ತಾ ಇರಲ್ಲ. ಒಂದು ವಾರಾನ್ಗಟ್ಲೆ ಒಂದು ಬಾಟಲೆಲ್ಲ ಕುಡಿದ್ರೂ ಕಡಿಮೆನೇ ಆಗ್ತಾ ಇರಲ್ಲ. ನಾನಿದು ಶುಂಠಿ, ತುಳಸಿ ಎಲೆ, ಮೆಣಸು, ಹಾಲು, ಸಕ್ಕರೆ ಇದೆಲ್ಲ ಹಾಕ್ಬಿಟ್ಟು ಶುಂಠಿ ಕಷಾಯ ಮಾಡ್ತಾಯಿದ್ದೀನಿ. ಮೊದಲು ಕಾಯ್ಸೋಕ್ಕೆ 1 ಲೋಟ ಹಾಲು ಹಾಕಬೇಕು. ಇದು 1 ಲೋಟ ಇರೋದು, ಅರ್ಧ ಲೋಟ ಆಗೋಷ್ಟು ಕಾಯ್ತಾ ಇರಬೇಕದು. ಇದನ್ನು ಕುಟ್ಟಾಣಿಲಿ ನೈಸ್ ಮಾಡ್ಕೋಬೇಕು. ಫುಲ್ ನೈಸ್ ಆಗಬೇಕು, ಒಂದು ಸ್ವಲ್ಪ ಮೀಡಿಯಮ್ ಆಗಿ. ನೋಡಿ, ಹಾಲು ಕುದೀತಾ ಇದೆ. ಇವಾಗ ಸಣ್ಣ ಮಾಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು. ಇದು ಕೆಮ್ಮಿಗೆ ತುಂಬ ಒಳ್ಳೆಯದು. ಬೆಳಗ್ಗೆ 1 ಟೈಮು, ರಾತ್ರಿ 1 ಟೈಮ್ ಕುಡಿಸಿದ್ರೆ ಸಾಕು. ಕೆಮ್ಮು ಒಂದು 2 ದಿನದಲ್ಲಿ ಫುಲ್ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಇದು ನೈಸ್ ಮಾಡ್ಕೊಂಡಿರ್ತೀವಲ್ಲ, ಇದು ಶುಂಠಿ ಇದೆಲ್ಲ ಹಾಕಿ ಒಂದು 5 ನಿಮಿಷ ಬೇಯಿಸಬೇಕು. ಸಣ್ಣ ಉರಿಯಲ್ಲಿ ಮೀಡಿಯಮ್. ಇದು ಚೆನ್ನಾಗಿ ಬೇಯ್ದು ಅರ್ಧ ಲೋಟ ಆದಮೇಲೆ ಮಕ್ಕಳಿಗೆ ಆರಿಸ್ಬಿಟ್ಟು, ಇಲ್ಲ ಬಿಸಿ ಕುಡಿತಾರೆ ಅಂದರೆ ಬಿಸಿನೇ, ಹೆಂಗೆ ಕುಡಿತಾರೋ ಹಂಗೆ. ನಮ್ಮ ಮಕ್ಕಳು ಫುಲ್ ಬಿಸಿ ಕುಡಿಯೋಲ್ಲ, ಮೀಡಿಯಮಾಗಿ ಕುಡಿತಾರೆ. ನಾನು ಮಾಡಿಕೊಟ್ಟಿರ್ತೀನಿ, 2 ದಿನದಲ್ಲಿ ಫುಲ್ ಕಡಿಮೆನೇ ಬಿಟ್ಟಿರುತ್ತೆ. ಈಗ ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಒಂದು ಅರ್ಧ ಸ್ಪೂನ್ ಸಕ್ಕರೆ, ಅಂದರೆ ಕೈ ಬಂದರೆ ಮಕ್ಕಳು ಕುಡಿಯಲ್ವಲ್ಲ, ಅದಕ್ಕೆ ಸಕ್ಕರೆ ಹಾಕಿ ಒಂದು 10 ನಿಮಿಷ ಬೇಯಿಸಿ. ಈಗ ಅರ್ಧ ಆಗಿದೆ. ಇವಾಗ ಆವಾಗಲೇ ಜಾಸ್ತಿ ಇತ್ತು ಹಾಲು, ಬೆಂದು ಅರ್ಧ ಆಗಿದೆ. ಇವಾಗ ಒಂದು ಸ್ವಲ್ಪ ನಾನು ಇದನ್ನು ಆರಕ್ಕಿಟ್ಟಿದ್ದೆ. ಆರಾದಮೇಲೆ ಬಟ್ಲಿಗೆ ಸೋಸ್ಕೋಬೇಕು. ನೋಡಿ, ಇವಾಗ ಎಲ್ಲ ತೆಗ್ದಿದ್ದೀನಿ. ನೋಡಿ, 1 ಲೋಟ ಇತ್ತು, ಅರ್ಧ ಲೋಟ ಆಗಿದೆ. ಈ ಥರ ಮಾಡಿ ನೀವು ಮಕ್ಕಳಿಗೆ ಕುಡಿಲಿಲ್ಲ ಅಂದರೂ ಹಿಂಸೆ ಮಾಡಿ ಕುಡಿಸಿದ್ರೆ ಒಳ್ಳೆಯದು. ನೋಡಿ, ಚೆನ್ನಾಗಿರುತ್ತೆ. ಬೇಗ ಕೆಮ್ಮು ಕಡಿಮೆ ಆಗುತ್ತೆ. ಥ್ಯಾಂಕ್ ಯು.